Hello, good morning students. Today start the class second standard subject English grammar. ಯಾವುದು ಇಂಗ್ಲಿಷ್ ಗ್ರಾಮರ್. ನೀವೆಲ್ಲರೂ ಟೆಕ್ಸ್ಟ್ ಬುಕ್ ತೊಗೊಂಡಿದ್ದೀರಿ ಅಲ್ವಾ? ಆ ಟೆಕ್ಸ್ಟ್ ಬುಕ್ಕಲ್ಲಿ ಇಂಗ್ಲಿಷ್ ಗ್ರಾಮರ್ ಅಂತ ಹೇಳ್ಬಿಟ್ಟು ಒಂದು ಟೆಕ್ಸ್ಟ್ ಬುಕ್ ಇದೆ. ಆ ಟೆಕ್ಸ್ಟ್ ಬುಕ್ನ ತೆಗೆದುಕೊಳ್ರಿ ಫಸ್ಟು. ಇಂಗ್ಲಿಷ್ ಗ್ರಾಮರ್ ಟೆಕ್ಸ್ಟ್ ಬುಕ್ ತೆಗೆದುಕೊಳ್ರಿ. ಓಕೆ, ಸಬ್ಜೆಕ್ಟ್ ಏನು? ಸೆಕೆಂಡ್ ಸ್ಟ್ಯಾಂಡರ್ಡು ಇಂಗ್ಲಿಷ್ ಗ್ರಾಮರ್. ಇಂಗ್ಲಿಷ್ ಗ್ರಾಮರ್ GRAMMER ಗ್ರಾಮರ್. ಇಂಗ್ಲಿಷ್ ಗ್ರಾಮರ್ GRAMMER. ಓಕೆ, ಓಪನ್ ಮಾಡಿದ್ರ ಟೆಕ್ಸ್ಟ್ ಬುಕ್ಕು, ಇಂಗ್ಲಿಷ್ ಗ್ರಾಮರ್ ಟೆಕ್ಸ್ಟ್ ಬುಕ್ಕು. ನಾವು ಕನ್ನಡದಲ್ಲಿ ಹೇಗೆ ವ್ಯಾಕರಣ ಅಂತ ಹೇಳ್ತೀವೋ ಅದೇ ರೀತಿಯೇ ಇಂಗ್ಲೀಷಲ್ಲೂ ಕೂಡ ಇಂಗ್ಲೀಷ್ ವ್ಯಾಕರಣನೂ ಇರುತ್ತೆ. ನಾವು ಯಾವುದೇ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು ಅಂದರೆ ಗ್ರಾಮರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಲೆಸನ್ ನಂಬರ್ 1. ಲೆಸನ್ ನಂಬರ್ 1, ದ ಆಲ್ಫಾಬೆಟಿಕಲ್ ಆರ್ಡರ್. ಏನಿದೆ ಲೆಸನ್ 1 ಗ್ರಾಮರಲ್ಲಿ? ದ ಆಲ್ಫಾಬೆಟಿಕಲ್, ಆಲ್ಫಾಬೆಟಿಕಲ್ ಆರ್ಡರ್, ORDER. So today start the class subject English grammar. ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇಂಗ್ಲೀಷ್ ಗ್ರಾಮರ್ ಅಂತ ಇದೆ. ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕೇ ಬೇರೆ, ಇಂಗ್ಲೀಷ್ ಗ್ರಾಮರ್ ಬುಕ್ಕೇ ಬೇರೆ ಇದೆ. ನಿಮಗೆ ಆ ಗ್ರಾಮರ್ ಏನಕ್ಕಪ್ಪ ಇಂಪಾರ್ಟೆಂಟ್? ನೀವು ಯಾವುದೇ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು ಅಂದ್ರೂ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ಅದಕ್ಕೆ ಗ್ರಾಮರು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನಿಮಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಲೆಸನ್ 1 ಇದೆ ಗ್ರಾಮರ್ ಟೆಕ್ಸ್ಟ್ ಬುಕ್ಕಲ್ಲಿ. ಫಸ್ಟ್ ಲೆಸನ್ ಏನಿದೆ? ದ ಆಲ್ಫಾಬೆಟಿಕಲ್ ಆರ್ಡರ್. ದ ಲೆಸನ್ ನೇಮ್ ಈಸ್ ದ ಆಲ್ಫಾಬೆಟಿಕಲ್ ಆರ್ಡರ್. ಇನ್ ಆಲ್ಫಾಬೆಟಿಕಲ್ ಅಂದರೆ ಆಲ್ಫಾಬೆಟ್ ಅಂದರೆ ನಿಮಗೆ ಗೊತ್ತು. ಏನು ಆಲ್ಫಾಬೆಟ್ ಅಂದರೆ? ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ, ವರ್ಣಮಾಲೆ ಅಥವಾ ಅಕ್ಷರಗಳ ಮಾಲೆ. ಆಲ್ಫಾಬೆಟ್ ಅಂದರೆ ವರ್ಣಮಾಲೆ. ಇದನ್ನು ನಾವು ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ವರ್ಣಮಾಲೆಗೆ ಸಂಬಂಧಿಸಿದ ಒಂದು ಕ್ರಮದಲ್ಲಿ ಬರೆಯುವಂಥದ್ದು. ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ಒಂದು ಕ್ರಮ, ಒಂದು ರೀತಿ, ಒಂದು ಪದ್ಧತಿ ಅಂತ ಹೇಳ್ತೀವಲ್ವ, ಅದಕ್ಕೆ ಆರ್ಡರ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೀವು ದ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಯಾವ ರೀತಿ ಬರೆಯೋದು ಗ್ರಾಮರಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟು ಇಂಗ್ಲೀಷ್ ಗ್ರಾಮರ್ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರಾ? ಓಕೆ, ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್. ನಮಗೆಲ್ಲರಿಗೂ ಗೊತ್ತಿದೆ ಇಂಗ್ಲೀಷಲ್ಲಿ ಎಷ್ಟು ಲೆಟರ್ಸ್ ಇದೆ? 26 ಲೆಟರ್ಸ್. 26 letters in the English alphabet. ಇಂಗ್ಲಿಷ್ ವರ್ಣಮಾಲೆಯಲ್ಲಿ 26 ಅಕ್ಷರಗಳು ಇದೆ. ಇಂಗ್ಲಿಷ್ ಆಲ್ಫಾಬೆಟ್. ಓಕೆ, ನಾವು ಯಾವ್ಯಾವುದು ಅಂತ ಗೊತ್ತು? ಯಾವುದು? A B C D E F G H I J K L M N O P Q R S T U V W X Y Z. Now write the letters. first ಕರ್ಕೊಂಡು ಹೋಗೋಣ. A B C D E F G H I J K L M N O P Q R S T U V W X Y Z. These are English alphabet letters. Okay.
Now count the numbers. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26. Okay. Now there are 26 letters in English alphabet. Now observe A to Z ವರೆಗೂ 26 letters ಇದ್ದಾವೆ. ಅದೇ ರೀತಿ they are placed in orderly manner from A to Z. ಆರ್ಡರ್ ಆಗಿ ಎ ಆದಮೇಲೆ ಬಿ ನೇ ಬರಬೇಕು, ಬಿ ಆದಮೇಲೆ ಸಿ ನೇ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ವಿಧಾನದಲ್ಲಿ ನಾವು ಬರ್ಕೊಂಡು ಹೋಗಿದ್ದೀವಿ. ದಿಸ್ ಆರ್ಡರ್ ಈಸ್ ಅಕ್ಸೆಪ್ಟೆಡ್ ಆಲ್ ಓವರ್ ದ ವರ್ಲ್ಡ್. ಈ ಆರ್ಡರ್ನ, ಈ ಕ್ರಮವನ್ನು ಇಡೀ ಪ್ರಪಂಚವೇ ಒಪ್ಕೊಂಡಿದೆ. ಅಕ್ಸೆಪ್ಟ್ ಒಪ್ಕೊಳ್ಳೋದು. ಏನು ಅಕ್ಸೆಪ್ಟ್ ಅಂದರೆ ಒಪ್ಕೊಳ್ಳೋದು. ACCEPT ಅಕ್ಸೆಪ್ಟ್ ಒಪ್ಪುವುದು, ಒಪ್ಪಿಗೆ ಅಂತ ಹೇಳ್ತೀವಿ. ಇಡೀ ಪ್ರಪಂಚನೇ ಈ ಕ್ರಮವನ್ನು ಒಪ್ಕೊಂಡಿದೆ. ಎ ಇಂದ ಝಡ್ವರೆಗೂ ಆರ್ಡರ್ ಪ್ರಕಾರನೇ ಬರ್ಕೊಂಡು ಹೋಗುವಂಥದ್ದು. ಅದೇ ರೀತಿ ಆಲ್ ದ ಡಿಕ್ಷನರೀಸ್ ಅಂದರೆ ಗೊತ್ತಾ ನಿಮಗೆ? ಇನ್ ಡಿಕ್ಷನರೀಸ್ ಅಂದರೆ ಶಬ್ದಕೋಶ ಅಂತೇಳಿ, ಪದಕೋಶ ಅಂತ ಕೇಳಿದ್ದೀರ ನೀವು. ನಾವೇನಾದರೂ ಇಂಗ್ಲೀಷಲ್ಲಿ ಇರ್ಬೋದು, ವರ್ಡ್ಸ್ಗಳು ಕೊಟ್ಟಿರ್ತಾರೆ, ಆ ವರ್ಡ್ಸ್ಗಳಿಗೆ ಮೀನಿಂಗು, ಅರ್ಥಗಳು ಕೊಟ್ಟಿರ್ತಾರೆ, ಅದನ್ನು ಡಿಕ್ಷನರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ್ಯಂಡ್ ರೆಫರೆನ್ಸ್ ಬುಕ್, ನೀವು ಯಾವುದಾದ್ರೂ ಬುಕ್ಕಿಗೆ ಸಂಬಂಧಿಸಿದ ಇನ್ನೊಂದು ಬುಕ್, ರೆಫರೆನ್ಸ್ ಬುಕ್ ನೋಡಿರ್ಬೋದು. ಆರ್ ರಿಟರ್ನ್ ಇನ್ ಆಲ್ಫಾಬೆಟಿಕಲ್ ಆರ್ಡರಲ್ಲೇ ಕೂಡ ಇರುತ್ತೆ. ನೀವು ಡಿಕ್ಷನರೀಸ್ ನೋಡ್ಬೋದು. ಎ ಆದಮೇಲೆ ಬಿ ಇಂದ ಸ್ಟಾರ್ಟ್ ಆಗೋ ವರ್ಡ್ಸ್ ಬರುತ್ತೆ. ಫಸ್ಟು ಎ ಇಂದ ಸ್ಟಾರ್ಟ್ ಆಗೋ ವರ್ಡ್ಸು, ನೆಕ್ಸ್ಟು ಬಿ ಇಂದ ಸ್ಟಾರ್ಟ್ ಆಗೋ ವರ್ಡ್ಸು, ನೆಕ್ಸ್ಟ್ ಸಿ ಇಂದ ಸ್ಟಾರ್ಟ್ ಆಗೋವಂಥದ್ದು. ಅದೇ ಯಾಕೆ ನಿಮ್ಮ ಅಟೆಂಡೆನ್ಸ್ ತಗೊಳ್ರಿ. ನಿಮ್ಗೆ ಅಟೆಂಡೆನ್ಸ್ ಹಾಕ್ತೀವಲ್ವ ನಾವು, ಅವಾಗ ಏನು ಮಾಡ್ತೀವಿ? ಫಸ್ಟು ಎ ಇಂದ ಸ್ಟಾರ್ಟ್ ಆಗೋ ಒಂದು ಹೆಸರನ್ನೇ ಕರಿತೀವಿ. ನೆಕ್ಸ್ಟು ಬಿ ಅಕ್ಷರದಿಂದ ಸ್ಟಾರ್ಟ್ ಆಗೋ ಒಂದೇ ನೇಮ್ಗೆ ಇದು ಮಾಡ್ತೀವಿ. ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಲ್ವಾ? ಓಕೆ. ಫಸ್ಟು ಎ ಇಂದ ಸ್ಟಾರ್ಟ್ ಆಗುವಂಥದ್ದು, ನೆಕ್ಸ್ಟು ಬಿ ಇಂದ ಸ್ಟಾರ್ಟ್ ಆಗುವಂಥ ವರ್ಡ್ಸ್ಗಳು, ಈ ರೀತಿ ಬರೆಯುವಂಥದ್ದನ್ನೇ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಯಾವ್ಯಾವುದು ಅದನ್ನು ಯಾವ ರೀತಿ ಫಾಲೋ ಮಾಡ್ತಾಯಿದ್ದೀವಿ? ಎ ಆದಮೇಲೆ ಬಿ ಆದಮೇಲೆ ಸಿ ಆಗ್ತಿರಂಗೆ ಡಿ, ಈ ರೀತಿ ಫಾಲೋ ಮಾಡ್ಕೊತಾ ಬಂದಿದ್ದೀವಿ. ಅದೇ ರೀತಿ ಹೌ ಟು ಕೀಪ್ ದ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್, ಯಾವ ರೀತಿ ಹೇಗೆ ಬರೆಯೋದು ಅದನ್ನು ಅಂತಂದರೆ ಕೆಲವು ರೂಲ್ಸ್ ಫಾಲೋ ಮಾಡ್ಕೋಬೇಕಾಗುತ್ತೆ. ನಾವು ಕೆಲವು ರೂಲ್ಸ್ ಅವನ್ನ ಫಾಲೋ ಅನುಸರಿಸಬೇಕಾಗುತ್ತೆ. ಯಾವ್ಯಾವುದು ಅಂದರೆ, ವರ್ಡ್ಸ್ ಬಿಗಿನಿಂಗ್ ವಿತ್ ಎ ಲೆಟರ್ಸ್ ಮಸ್ಟ್ ಬಿ ಪ್ಲೇಸ್ಡ್ ಫಸ್ಟ್. ಯಾವ ವರ್ಡ್ಸು ಫಸ್ಟು ಬಿಗಿನಿಂಗು ಎ ಇಂದ ಸ್ಟಾರ್ಟ್ ಆಗುತ್ತೋ ಅದನ್ನು ಫಸ್ಟು ಬರ್ಕೊಬೇಕು. ಈಗ ಯಾವುದಾದ್ರೂ ಅಕ್ಷಯ್ ಅನ್ನೋದು, ಅದನ್ನು ಫಸ್ಟ್ ಬರ್ಕೊತೀವಿ, ಅಕ್ಷಯ್. ಅದೇ ರೀತಿ ನೆಕ್ಸ್ಟು ದ ವರ್ಡ್ ಬಿಗಿನಿಂಗ್ ವಿತ್ ಬಿ ವಿಲ್ ಬಿ ಕೆಪ್ಟ್ ಸೆಕೆಂಡ್. ಬಿ ಇಂದ ಸ್ಟಾರ್ಟ್ ಆಗುವಂಥದ್ದನ್ನ ಸೆಕೆಂಡ್ ಬರ್ಕೊತೀವಿ. ಭಾವನಾ ನೋಡಿ, ಎ ಇಂದ ಸ್ಟಾರ್ಟ್ ಆಗೋದನ್ನ ಫಸ್ಟ್ ಬರ್ಕೊಂಡ್ವಿ, ಅಕ್ಷಯ್ ಅನ್ನೋದನ್ನ. ಬಿ ಇಂದ ಸ್ಟಾರ್ಟ್ ಆಗೋ ಭಾವನಾ ಅಂತ ಬರ್ಕೊಂಡ್ವಿ. ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಆಯ್ತಲ್ವಾ, ಸಿ ಆಸ್ ಥರ್ಡ್. ನೋಡಿ ಇಲ್ಲಿ ಫಸ್ಟ್ ಎ ಬಂತು, ಎ ಇಂದ ಬರ್ಕೊಂಡ್ವಿ. ಸೆಕೆಂಡು ಬಿ ಇಂದ ಬಂತು, ಬಿ ಬರ್ಕೊಂಡ್ವಿ. ಸಿ ಇಂದ ಸ್ಟಾರ್ಟ್ ಆಗೋದು ಚಂದ್ರುನು. ಛಾಯಾ, CHAYA, ಛಾಯಾ, ಸಿ ಇಂದ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಬರ್ಕೊಂಡ್ವಿ. ನೆಕ್ಸ್ಟ್ ಡಿ ಇಂದ ಸ್ಟಾರ್ಟ್ ಆಗೋದು ದಯಾನಂದನು, ದಿನೇಶ್, DINESH, ದಿನೇಶ್. ಈ ರೀತಿ ನಾವು ಆರ್ಡರ್ ಪ್ರಕಾರನೇ ಎ ಇಂದ ಸ್ಟಾರ್ಟ್ ಆಗೋದು ಫಸ್ಟು, ನೆಕ್ಸ್ಟ್ ಬಿ ಇಂದ ಸ್ಟಾರ್ಟ್, ಇದನ್ನು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದೇ ರೀತಿ ಎ ಇಂದ ಸ್ಟಾರ್ಟ್ ಆಗೋದು 2 ನೇಮ್ಸ್ ಇರುತ್ತೆ. ಈಗ ಇಬ್ಬರು ಹೆಸರಿರುತ್ತೆ. ಈಗ ಅಕ್ಷಯ್, ಆಕಾಶ್, ಅಂಕಿತಾ. ರೀತಿ ಎ ಇಂದ ಸ್ಟಾರ್ಟ್ ಆಗೋದು 3 ಅಕ್ಷರದನ್ನು, ಎ ಇಂದನೇ ಸ್ಟಾರ್ಟ್ ಆಗೋದು 3 ನೇಮ್ ಇದೆ, 3 ಹೆಸರುಗಳಿದೆ. ಯಾವುದು? ಅಕ್ಷಯ್, ಆಕಾಶ್, ಅಂಕಿತಾ ಅಂತ ಇದೆ. ಅವಾಗ ಯಾವುದನ್ನು ಫಸ್ಟ್ ಬರಿಬೇಕಾಗುತ್ತೆ ನಾವು? ಅಕ್ಷಯ್ ಬರಿಬೇಕಾ,
ಆಕಾಶ್ ಬರಿಬೇಕಾ ಅಂಕಿತ ಬರಿಬೇಕಾಗುತ್ತಾ? ಅವಾಗ ನೋಡ್ಕೊಬೇಕಾಗುತ್ತೆ. ಇಲ್ಲಿ ಏನದು ಕಾಮನ್ ಆಗಿದೆ ಎಲ್ಲದ್ರಲ್ಲೂ. ಎ ಲೆಟರ್ ಕಾಮನ್ ಆಗಿದೆ. ಸೆಕೆಂಡ್ ಲೆಟರ್ ಅಬ್ಸರ್ವ್ ಮಾಡಿ, ಕೆ ಇದೆ, ಇಲ್ಲೂ ಕೆ ಇದೆ, ಇಲ್ಲಿ ಎನ್ ಇದೆ. ನೋಡಿ ಇಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ನೋಡಿ ಕೆ ಬರುತ್ತಾ ಎನ್ ಬರುತ್ತಾ? ಫಸ್ಟು ಕೆ ಬರುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲೂ ಕೆ ಇದೆ, ಇಲ್ಲೂ ಕೆ ಇದೆ. ಅದೇ ರೀತಿ ನೆಕ್ಸ್ಟ್ ಲೆಟರ್ ಯಾವ್ದಿದೆ ನೋಡಿ? ಥರ್ಡ್ ಲೆಟರು ಎಸ್ ಇದೆ, ಇಲ್ಲಿ ಎ ಇದೆ. ನೋಡಿ ಏನದು ಫಸ್ಟ್ ಬರುತ್ತೆ, ಎಸ್ ಅನ್ನೋದು ನೋಡಿ ಇಲ್ಲಿ ಬರುತ್ತೆ. ಹಾಗಾದ್ರೆ ಫಸ್ಟ್ ಯಾವ್ದು ಬರ್ಕೊಬೇಕಾಗುತ್ತೆ? ಆಕಾಶ್ ಬರ್ಕೊಬೇಕಾಗುತ್ತೆ. ಯಾವ್ದು ಬರ್ಕೊಬೇಕು ನೋಡ್ರಿ, ಇಲ್ಲಿ ಕೆಳಗಡೆ ಬರಿತಾ ಇದ್ದೀನಿ, ಆಕಾಶ್. ಆಕಾಶ್ ಬರ್ಕೊಬೇಕಾಗುತ್ತೆ. ಏನು ಕೆರೆಯಲ್ಲಿ ಲೆಟರ್ಸ್ ಅಬ್ಸರ್ವ್ ಮಾಡ್ಕೊಬೇಕು. ಇಲ್ಲಿ ಸೇಮ್ ಲೆಟರ್ಸ್ ಇದ್ದಾಗ ಸ್ಟಾರ್ಟಿಂಗ್ ಲೆಟರ್ ನೋಡಬೇಕು, ಮತ್ತೆ ಸೆಕೆಂಡ್ ಲೆಟರ್ ಯಾವ್ದು ಬಂದಿದೆ ಅಂತಲೂ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಏನದು ಕಾಮನ್ ಆಗಿದೆ, ಎಲ್ಲಾದ್ರೂ ಎ ಲೆಟರ್ ಕಾಮನ್ ಆಗಿದೆ. ನೆಕ್ಸ್ಟ್ ಯಾವ್ದು ಅಬ್ಸರ್ವ್ ಮಾಡ್ತಾ ಇದ್ದೀವಿ? ಸೆಕೆಂಡ್ ಲೆಟರ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನೋಡ್ರಿ, ಇಲ್ಲೂ ಕೆ ಇದೆ, ಇಲ್ಲೂ ಕೆ ಇದೆ, ಅದು ಕೂಡ ಕಾಮನ್ ಆಗಿದೆ. ನೆಕ್ಸ್ಟ್ ಲೆಟರು ಎಸ್, ಇಲ್ಲಿ ಎಸ್ ಇದೆ, ಇಲ್ಲಿ ಎ ಇದೆ. ಹಾಗಾದರೆ ಫಸ್ಟ್ ಯಾವ್ದು ಬರುತ್ತೆ? ಲೆಟರು ಎ ಬರುತ್ತೆ. ಅದಕ್ಕೋಸ್ಕರ ಆಕಾಶ್ ಅನ್ನೋದು ಸ್ಟಾರ್ಟಿಂಗ್ ಬರ್ಕೊಬೇಕಾಗುತ್ತೆ. ನೆಕ್ಸ್ಟ್ ಯಾವುದು? ಅಕ್ಷಯ್. ಯಾವುದು? ಅಕ್ಷಯ್. ಹಾಗಾದರೆ ಲಾಸ್ಟಿಗೆ ಯಾವುದು? ಅಂಕಿತ. ನೋಡ್ರಿ, ಇಲ್ಲಿ ಎ ಆದ್ಮೇಲೆ ಎನ್ ಬಂದಿದೆ ಅಲ್ವಾ? ನೋಡಿ, ಕೆ ಆದಮೇಲೆ ಎನ್ ಬರುತ್ತೆ. ಹಾಗಾದರೆ ಅಂಕಿತ ಅನ್ನೋದು ನೆಕ್ಸ್ಟ್ ಬರುತ್ತೆ. ಈ ರೀತಿ ಸೇಮ್ ಇದ್ದಿದ್ದಾಗ ಲೆಟರ್ಸ್ ಬಂದಿದ್ದಾಗ ಯಾವ ಲೆಟರ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕು, ಗಮನಿಸ್ಬಿಟ್ಟು ಈ ರೀತಿ ಬರಿಬೇಕಾಗುತ್ತೆ. ಗೊತ್ತಾಯ್ತಾ? ಯಾವುದೇ ಡಿಕ್ಷನರೀಸ್ ತೊಗೊಳ್ರಿ, ನೀವು ಅಟೆಂಡೆನ್ಸ್ ಬುಕ್ ಅದು ತೊಗೊಳ್ರಿ ಅಥವಾ ರೆಫರೆನ್ಸ್ ಬುಕ್ಗಳನ್ನು ನೋಡಿ ಈ ರೀತಿ ಆರ್ಡರ್ ಪ್ರಕಾರ ಆಗುತ್ತೆ. ಎ ಆದಮೇಲೆ ಬಿ ಅಥವಾ ಸೇಮ್ ಲೆಟರ್ಸಿಂದಲೇ ಅಕ್ಷರದಿಂದಲೇ ಸ್ಟಾರ್ಟ್ ಆಗುವಂಥ ನೇಮ್ಸ್ಗಳಿದ್ರೆ ಈ ರೀತಿ ಸೆಕೆಂಡ್ ಲೆಟರ್ ಅಬ್ಸರ್ವ್ ಮಾಡಬೇಕಾಗುತ್ತೆ ನಾವು. ಇದು ರೂಲ್ಸು ಫಾಲೋ ಮಾಡಬೇಕು ನೀವು. ಅದೇ ರೀತಿ ನಿಮಗೆ ಎಕ್ಸಸೈಸ್ ಕೊಟ್ಟಿದ್ದಾರೆ ನೋಡಿ, ಪೇಜ್ ನಂಬರ್ 6 ಎಕ್ಸಸೈಸ್ ಏನಿದೆ? ಲುಕ್ ಅಟ್ ದ ಪಿಕ್ಚರ್ಸ್ ಆ್ಯಂಡ್ ಕೀಪ್ ದೇಮ್ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್. ನಿಮಗೆ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ನೇಮ್ಸ್ ಕೊಟ್ಟಿದ್ದಾರೆ, ಅದನ್ನು ಏನು ಮಾಡಬೇಕಾಗುತ್ತೆ? ನೀವು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರಿಬೇಕಾಗುತ್ತೆ. ಫಸ್ಟು ಪಿಕ್ಚರ್ಸ್ನ ಅಬ್ಸರ್ವ್ ಮಾಡೋಣ, ಗಮನಿಸೋಣ. ಓಕೆ, ಫಸ್ಟ್ ಅಬ್ಸರ್ವ್ ಬುಕ್. ಸ್ಟಾರ್ಟಿಂಗ್ ಏನಿದೆ? ಬುಕ್ ಇದೆ. ಬುಕ್ ಸ್ಪೆಲ್ಲಿಂಗ್ ನೋಡಿ, BOOK ಬುಕ್. ನೆಕ್ಸ್ಟ್ ಒನ್ ಬಾಲ್ ಸ್ಪೆಲ್ಲಿಂಗ್ ನೋಡಿ, BALL ಬಾಲ್. ಅಬ್ಸರ್ವ್ ನೆಕ್ಸ್ಟ್ ಆ್ಯಕ್ಸ್. ಏನು ಆ್ಯಕ್ಸ್ ಅಂದರೆ ಕೊಡ್ಲಿ ಅಂತೀವಲ್ವ ನಿಮ್ಮ ಮನೇಲೆಲ್ಲ, ಮರ ಕಟ್ ಮಾಡೋದಕ್ಕೆಲ್ಲ ಬಳಸ್ತೀರಲ್ವ, ವುಡ್ ಕಟ್ ಮಾಡೋದಕ್ಕೆಲ್ಲ, ಅದಕ್ಕೆ ಆ್ಯಕ್ಸ್ ಅಂತೀವಿ. ನೆಕ್ಸ್ಟ್ ಆನಿಯನ್ ಸ್ಪೆಲ್ಲಿಂಗ್ ನೋಡಿ, ONION ಆನಿಯನ್ ಅಂದರೆ ಈರುಳ್ಳಿ. ನೆಕ್ಸ್ಟ್ ಸೆಕೆಂಡ್ ನೋಡಿ, ಏನು ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಒನ್ ಮ್ಯಾಂಗೋ ಸ್ಪೆಲ್ಲಿಂಗ್ ನೋಡಿ, MANGO ಮ್ಯಾಂಗೋ. ಅಬ್ಸರ್ವ್ ನೆಕ್ಸ್ಟ್ ಪಿಕ್ಚರ್. ಮೌಸ್ ಸ್ಪೆಲ್ಲಿಂಗ್ MOUSE ಮೌಸ್. ನೆಕ್ಸ್ಟ್ ಅಬ್ಸರ್ವ್ ಆ್ಯಪಲ್ ಸ್ಪೆಲ್ಲಿಂಗ್ APPLE ಆ್ಯಪಲ್. ನೆಕ್ಸ್ಟ್ ಒನ್ ಆ್ಯಂಟ್ ಅಂದರೆ ಇರುವೆ, ಆ್ಯಂಟ್ ಸ್ಪೆಲ್ಲಿಂಗ್ ನೋಡಿ ANT ಆ್ಯಂಟ್. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಅಬ್ಸರ್ವ್ ದ ಪಿಕ್ಚರ್ಸ್ ಆ್ಯಂಡ್ ಲೆಟರ್ಸ್. ಪಿಕ್ಚರ್ಸ್ ಅಬ್ಸರ್ವ್ ಮಾಡಬೇಕು ಮತ್ತು ಲೆಟರ್ಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಫಿಶ್ ಸ್ಪೆಲ್ಲಿಂಗ್ ನೋಡಿ FISH ಫಿಶ್. ನೆಕ್ಸ್ಟ್ ಒನ್ ಫ್ಯಾನ್ FAN ಫ್ಯಾನ್. ನೆಕ್ಸ್ಟ್ ಒನ್ ಬ್ಯಾಟ್ BAT ಬ್ಯಾಟ್. ನೆಕ್ಸ್ಟ್ ಲಾಸ್ಟ್ ಒನ್ ಹ್ಯಾಟ್ ನೋಡಿ HAT ಹ್ಯಾಟ್. ಅಬ್ಸರ್ವ್ ಪೆನ್, ಫೋರ್ತ್ ಒನ್ ಏನಿದೆ ಪೆನ್. ನೆಕ್ಸ್ಟ್ ಒನ್ ಪ್ಯಾರೋಟ್ PARROT ಪ್ಯಾರೋಟ್. ನೆಕ್ಸ್ಟ್ ಒನ್ ಪೆನ್ಸಿಲ್. ನೆಕ್ಸ್ಟ್ ಪ್ಲೇಟ್. ನಾವು
ಸೀದಾ ಪಿಕ್ಚರ್ಸ್ ನಾವು ಪಿಕ್ಚರ್ಸ್ ನೋಡಿದ್ವಿ ಅಲ್ವಾ, ಅದನ್ನು ಹೇಗೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರೆಯೋದು. ಫಸ್ಟು ಏನು ನೇಮ್ಸ್ಗಳು ಕೊಟ್ಟಿದ್ದಾರೋ ಅದನ್ನೆಲ್ಲ ಬರ್ಕೊಳ್ಳೋಣ. ಯಾವ್ಯಾವ ಕೊಟ್ಟಿದ್ದಾರೆ? ಫಸ್ಟು ಎಕ್ಸಸೈಸ್ 1 ಬುಕ್, ಬಾಲ್, ಆಕ್ಸ್, ಆನಿಯನ್ ಅಂತ ಇದೆಯಲ್ಲ. ಹಾಗಾದ್ರೆ ಫಸ್ಟು ಆಲ್ಫಾಬೆಟಿಕಲ್ ಆರ್ಡರ್ಲಿ ಯಾವ ಲೆಟರ್ ಫಸ್ಟ್ ಬರಬೇಕಾಗುತ್ತೆ ನೋಡಿ. ಇಲ್ಲಿ ಎ ಸ್ಟಾರ್ಟಿಂಗ್ ಲೆಟರ್, ಫಸ್ಟ್ ಲೆಟರ್ ಯಾವುದು? ಎ ಇಂದ ಸ್ಟಾರ್ಟ್ ಆಗೋದು ಫಸ್ಟ್ ಬರ್ಕೋಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಯಾವ್ದು ಬರ್ಕೋಬೇಕು? ಆಕ್ಸ್, ಎ ಎಕ್ಸ್, ಆಕ್ಸ್. ಸೆಕೆಂಡ್ ಲೆಟರ್ ಯಾವುದು? ಬಿ. ನೋಡಿ ಇಲ್ಲಿ ಬುಕ್ ಇದೆ ಮತ್ತೆ ಬಾಲ್ ಇದೆ. ಅಬ್ಸರ್ವ್, ಬುಕ್ ಮತ್ತೆ ಬಾಲ್ ಇದೆ. ಹಾಗಾದ್ರೆ ಸೇಮ್ ಲೆಟರ್ಸ್ ಇದೆ. ಹಾಗಾದ್ರೆ ನಾವೇನು ಮಾಡಬೇಕು? ಅಬ್ಸರ್ವ್ ದ ಸೆಕೆಂಡ್ ಲೆಟರ್. ನೋಡಿ ಸೆಕೆಂಡ್ ಲೆಟರ್ ಇಲ್ಲಿ ಓ ಇದೆ, ಇಲ್ಲಿ ಎ ಇದೆ. ಹಾಗಾದ್ರೆ ಎ ಫಸ್ಟ್ ಬರುತ್ತಾ, ಓ ಫಸ್ಟ್ ಬರುತ್ತಾ? ಯಾವುದು? ಎ. ಹಾಗಾದ್ರೆ ಬಾಲ್ ಬರ್ಕೋಬೇಕಾಗುತ್ತೆ. ಬಿ ಎ ಎಲ್ ಎಲ್ ಬಾಲ್. ನೆಕ್ಸ್ಟ್ ಯಾವುದು? ಬುಕ್. ನೋಡಿ ಬಿ ಓ ಓಕೆ ಬುಕ್. ನೆಕ್ಸ್ಟ್ ಆದರೆ ಲಾಸ್ಟ್ ಒನ್ ಯಾವುದು ಉಳಿದಿದೆ? ಆನಿಯನ್. ಯಾವುದು? ಆನಿಯನ್ ಬರ್ಕೊಂಡ್ವಿ. ಈ ರೀತಿ ನಾವು ಆಲ್ಫಾಬೆಟಿಕಲ್ ಆರ್ಡರ್ಲಿ ಬರೆಯುವಂಥದ್ದು. ಫಸ್ಟ್ ಲೆಟರಿಂದ ಸ್ಟಾರ್ಟ್ ಆಗೋದನ್ನ ಫಸ್ಟ್ ಬರ್ಕೊಬೇಕು. ನೆಕ್ಸ್ಟು ಯಾವ ಲೆಟರ್ ಇದೆ? ಬಿ ಲೆಟರಿಂದ. ಬಿ ಲೆಟರ್ ಸೇಮ್ ಎರಡು ವಸ್ತುಗಳು ನೇಮ್ಸ್ಗಳು ಕೊಟ್ಟಿದ್ರೆ ಅವಾಗ ಸೆಕೆಂಡ್ ಲೆಟರ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಫಸ್ಟ್ ಲೆಟರ್ ಸೇಮ್ ಇದ್ದಾಗ ಸೆಕೆಂಡ್ ಲೆಟರ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಮಾಡಿದ್ಬಿಟ್ಟು ಇಲ್ಲಿ ಓ ಇದೆ, ಇಲ್ಲಿ ಎ ಇದೆ. ಹಾಗಾದರೆ ಏನೇ ಫಸ್ಟ್ ಬರುತ್ತೆ, ಅದಕ್ಕೋಸ್ಕರ ಇದನ್ನ ಫಸ್ಟ್ ಬರ್ಕೊಂಡ್ವಿ. ನೆಕ್ಸ್ಟು ಓ ಬರ್ಕೊಂಡ್ವಿ. ಈ ರೀತಿ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಒನ್ನು ಏನಿದೆ? ಮ್ಯಾಂಗೋ, MENGO ಮ್ಯಾಂಗೋ. ನೆಕ್ಸ್ಟ್ ಮೌಸ್ ಅಂದರೆ ಇಲಿ, MOUSE ಮೌಸ್. ನೆಕ್ಸ್ಟ್ ಆ್ಯಪಲ್, APPL ಆ್ಯಪಲ್. ನೆಕ್ಸ್ಟ್ ಒನ್ ಆ್ಯಂಟ್ ಇದೆ. ಈಗ ಏನು ಮಾಡಬೇಕು? ನಾವು ಆಲ್ಫಾಬೆಟಿಕಲ್ ಆರ್ಡರ್ ಬರಿಬೇಕಾಗುತ್ತೆ. ಯಾವ ಆರ್ಡ್ರಲ್ಲಿ? ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಫಸ್ಟ್ ಏನು ಮಾಡಬೇಕು ನೋಡಿ. ಫಸ್ಟು ಸ್ಪೆಲ್ಲಿಂಗ್ಗಳು ಅಕ್ಷರಗಳು ನೋಡ್ಕೊಬೇಕಾಗುತ್ತೆ, ಲೆಟರ್ಸ್ಗಳನ್ನ. ಹಾಗಾದರೆ ಫಸ್ಟ್ ಲೆಟರ್ ಯಾವುದು? ಫಸ್ಟ್ ಯಾವ ಲೆಟರಿಂದ ಸ್ಟಾರ್ಟ್ ಆಗುತ್ತೆ? ಇಂಗ್ಲೀಷ್ ಆಲ್ಫಾಬೆಟಲ್ಲಿ ಎ ಲೆಟರಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಇಲ್ಲಿ ಆ್ಯಪಲ್ ಮತ್ತು ಆ್ಯಂಟ್ ಇದೆ. ಆ್ಯಪಲ್ಲು ಮತ್ತು ಹ್ಯಾಂಟ್ ಇದೆ. ಹಾಗಾದರೆ ಫಸ್ಟ್ ಯಾವ್ದು ಬರುತ್ತೆ? ಪಿ ಫಸ್ಟ್ ಬರುತ್ತಾ, ಎನ್ ಫಸ್ಟ್ ಬರುತ್ತಾ? ನೀವು ಬೇಕಾದ್ರೆ ಸ್ಟಾರ್ಟಿಂಗಿಂದ ಹೇಳ್ಕೊಬೋದು. ABCD ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ, ಅಕಸ್ಮಾತ್ ನೀವು ಬರ್ಕೊಂಡಿರೋದು A to Z ವರೆಗೂ ಲೆಟರ್ಸ್ಗಳನ್ನ ಬರ್ಕೊಂಡಿದ್ರೆ ನಿಮಗೆ ಈಸಿ ಆಗುತ್ತೆ. ಹಾಗಾದರೆ ಪಿ ಫಸ್ಟ್ ಬರುತ್ತಾ, ಎನ್ ಫಸ್ಟ್ ಬರುತ್ತಾ? MNOP. ಹಾಗಾದರೆ ಫಸ್ಟ್ ಯಾವ್ದು ಬರುತ್ತೆ? ಎನ್ ಬರುತ್ತೆ. ಹಾಗಾದರೆ ಆ್ಯಂಡ್ ಫಸ್ಟ್ ಯಾವುದು? ಆ್ಯಂಟ್, ANT ಆ್ಯಂಟ್. ನಾವಿಲ್ಲಿ ಏಯಿಂದ ಸ್ಟಾರ್ಟ್ ಆಗುವಂಥದ್ದನ್ನು ಫಸ್ಟ್ ಬರ್ಕೊತಾ ಇದ್ದೀವಲ್ವಾ, ಅದರಲ್ಲಿ ಸೇಮ್ ಲೆಟರ್ಸ್ ಇದ್ದಾಗ ನಾವು ಸೆಕೆಂಡ್ ಲೆಟರ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಬಂತು. ನೆಕ್ಸ್ಟ್ ಯಾವುದು? ಆ್ಯಪಲ್. ನೆಕ್ಸ್ಟ್ ಹಾಗಾದರೆ ಇನ್ನು ಎಮ್ಮಿಂದ ಸ್ಟಾರ್ಟ್ ಆಗುವಂಥದ್ದೇ ಇರೋದು. ನೋಡ್ರಿ ಇಲ್ಲಿ ಬಿ ಇಲ್ಲ, ಸಿಯಿಂದ ಸ್ಟಾರ್ಟ್ ಆಗುವಂಥ ನಂಬರ್ಸ್ಗಳಿಲ್ಲ, ನಂಬರ್ಸ್ ಅಂತೀನಿ ವರ್ಡ್ಸ್ಗಳಿಲ್ಲ. ಸಿಯಿಂದ ಸ್ಟಾರ್ಟ್ ಆಗುವಂಥ ಯಾವುದೇ ವರ್ಡ್ಸ್ ಕೊಟ್ಟಿಲ್ಲ ಇಲ್ಲಿ. ನೆಕ್ಸ್ಟು ಎಮ್ಮಿಂದ ಸ್ಟಾರ್ಟ್ ಆಗುವಂಥ ವರ್ಡ್ಸ್ಗಳು ಕೊಟ್ಟಿದ್ದಾರೆ ನೋಡಿ. ಮ್ಯಾಂಗೋ, ಮೌಸ್. ಇಲ್ಲಿ ಎಮ್ ಅನ್ನೋದು ಕಾಮನ್ ಆಗಿದೆ ಎರಡರಲ್ಲೂ ಲೆಟರ್ಸು. ನೆಕ್ಸ್ಟು ಲೆಟರ್ಸ್ ಯಾವ್ದು? ಸೆಕೆಂಡ್ ಲೆಟರ್ಸು ಇಲ್ಲಿ ಎ ಇದೆ, ಇಲ್ಲಿ ಓ ಇದೆ. ಹಾಗಾದ್ರಿಂದ ಮ್ಯಾಂಗೋ ಫಸ್ಟ್ ಬರ್ಕೊಬೇಕಾಗುತ್ತೆ. ಮ್ಯಾಂಗೋ, MANGO ಮ್ಯಾಂಗೋ. ನೆಕ್ಸ್ಟ್ ಒನ್ ಮೌಸ್, ಲಾಸ್ಟ್ MOUSE ಮೌಸ್. ಅಬ್ಸರ್ವ್ ಹೇಗೆ ನಾನು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರಿತಾ ಇದ್ದೀವಿ. ಸ್ಟಾರ್ಟಿಂಗು ಎ ಲೆಟರಿಂದ ಸ್ಟಾರ್ಟ್ ಆಗುವಂಥದ್ದು ಲೆಟರ್ಸ್ ವರ್ಡ್ಸ್ಗಳು ತೊಗೊತಾ ಇದ್ದೀವಿ. ನೆಕ್ಸ್ಟ್ ಅದೇ ರೀತಿ ಬಿಯಿಂದ ಸ್ಟಾರ್ಟ್ ಆಗುವಂಥದ್ದನ್ನ ತೆಗೆದುಕೊತಾ ಇದ್ದೀವಿ. ನೆಕ್ಸ್ಟ್ ಒನ್
ಫಿಶ್. ಫ್ಯಾನ್, ಫಿಶ್ ಅಂದರೆ ಮೀನು. ಫ್ಯಾನ್, ಬ್ಯಾಟ್, ಹ್ಯಾಟ್. ಅಬ್ಸರ್ವ್. ಹಾಗಾದರೆ ಇಲ್ಲಿ ಫಸ್ಟ್ ಲೆಟರ್ ಯಾವುದು? ಎ. ಎಯಿಂದ ಸ್ಟಾರ್ಟ್ ಆಗೋದು ಯಾವುದು ಇಲ್ಲ. ನೆಕ್ಸ್ಟ್ ಲೆಟರ್ ಯಾವುದು? ಬಿ. ಬಿ ಇಂದ ಯಾವುದಿದೆ? ಬ್ಯಾಟ್ ಇದೆ, ಬರ್ಕೊತಾ ಇದ್ದೀವಿ. ಬಿ ಎ ಟಿ, ಬ್ಯಾಟ್. ನೆಕ್ಸ್ಟ್ ಸಿ ಇಂದ ಇಲ್ಲ, ಡಿ ಇಂದ ಇಲ್ಲ, ನೆಕ್ಸ್ಟ್ ಇ ಇಂದನೂ ಕೂಡ ಇಲ್ಲ. ಎಫ್. ಎಫ್ ಇಂದ ಸ್ಟಾರ್ಟ್ ಆಗೋದು ನೋಡಿ, ಫಿಶ್ ಇದೆ, ಫ್ಯಾನ್ ಇದೆ. ಸೇಮ್ ಲೆಟರ್ಸ್ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದೆ ನಾನು? ಸೆಕೆಂಡ್ ಲೆಟರ್ ಅಬ್ಸರ್ವ್ ಮಾಡಬೇಕು. ಇಲ್ಲ ಐ ಇದೆ, ಇಲ್ಲಿ ಎ ಇದೆ. ಹಾಗಾದರೆ ಎ ಫಸ್ಟ್ ಬರುತ್ತೆ. ಫ್ಯಾನ್, ಎಫ್ ಇ ಎನ್, ಫ್ಯಾನ್. ನೆಕ್ಸ್ಟ್ ಯಾವುದು? ಫಿಶ್, ಎಫ್ ಐ ಎಸ್ ಎಚ್, ಫಿಶ್. ನೆಕ್ಸ್ಟ್ ಲಾಸ್ಟ್ ಒನ್ನು ಹ್ಯಾಟ್. ನಾವು ಸರ್ ಹೇಗೆ ಬರೆದ್ವಿ? ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಎ ಟು ಝೆಡ್ವರೆಗೂ ನಾವು ನೆನ್ಪಿಟ್ಕೊಂಡಿರ್ಬೇಕು, ಯಾವ ಲೆಟರ್ ಆದಮೇಲೆ ಯಾವ ಲೆಟರ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಪೆನ್, ಪ್ಯಾರೋಟ್, ಪಿ ಎ ಆರ್ ಆರ್ ಒ ಟಿ, ಪ್ಯಾರೋಟ್. ಪೆನ್ಸಿಲ್, ಪಿ ಎನ್ ಸಿ ಐ ಎಲ್, ಪೆನ್ಸಿಲ್. ಪ್ಲೇಟ್, ಪಿ ಎಲ್ ಎ ಟಿ, ಪ್ಲೇಟ್. ಅಬ್ಸರ್ವ್. ಪೆನ್, ಪ್ಯಾರೋಟ್, ಪೆನ್ಸಿಲ್, ಪ್ಲೇಟ್. ನೋಡಿ ಫಸ್ಟ್ ಲೆಟರ್ಸ್ ಏನಿದೆ ನೋಡಿ, ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ನೆಕ್ಸ್ಟ್ ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ. ಹಾಗಾದರೆ ಫಸ್ಟ್ ಯಾವ್ದು ಬರ್ಕೊಬೇಕಾಗುತ್ತೆ ನಾವು? ಎಲ್ಲದೂ ಪಿ ಇದೆ. ಹಾಗಾದರೆ ಫಸ್ಟ್ ಯಾವುದು? ಸೇಮ್ ಲೆಟರ್ಸ್ ಇದ್ದಾಗ ಸೆಕೆಂಡ್ ಲೆಟರ್ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಇ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಇ ಇದೆ, ನೆಕ್ಸ್ಟ್ ಇಲ್ಲಿ ಎಲ್ ಇದೆ. ಹಾಗಾದರೆ ಎ ಇಂದ ಸ್ಟಾರ್ಟ್ ಆಗೋದನ್ನ ಫಸ್ಟ್ ಬರ್ಕೊಬೇಕು. ಯಾವುದು? ಪಿ ಆದಮೇಲೆ ಎ ಯಾವುದಿದೆ? ಪ್ಯಾರೋಟ್, ಪಿ ಎ ಆರ್ ಆರ್ ಒ ಟಿ, ಪ್ಯಾರೋಟ್. ನೆಕ್ಸ್ಟ್ ಪೆನ್, ಪೆನ್ಸಿಲ್ ಅಂತ ಇದೆ. ಯಾವುದಿದೆ? ಪೆನ್, ಪೆನ್ಸಿಲ್. ಹಾಗಾದರೆ ಇಲ್ಲಿ ಪೆನ್ ಅನ್ನೋದನ್ನ ಫಸ್ಟ್ ಬರ್ಕೊಬೇಕು. ನೆಕ್ಸ್ಟು ಪೆನ್ಸಿಲ್, ನೆಕ್ಸ್ಟ್ ಲಾಸ್ಟ್ ಒನ್ ಪ್ಲೇಟ್. ನಿಮಗೆ ಪ್ಲೇಸ್ ಕೊಟ್ಟಿದ್ದಾರೆ ನೋಡಿ, ಅಲ್ಲೇನು ಮಾಡಬೇಕಾಗುತ್ತೆ? ನೀನು ಆನ್ಸರ್ ಅಂತ ಕೊಟ್ಟಿರೋ ಜಾಗದಲ್ಲಿ ಇದೇನು ಆನ್ಸರ್ ಬರ್ತಿದ್ದೀನೋ ಅದನ್ನು ಕೂಡ ನೀವು ಬರ್ಕೊಬೇಕಾಗುತ್ತೆ. ಅಲ್ಲೇ ನಿಮಗೆ ವರ್ಡ್ಸ್ಗಳು ಕೊಟ್ಟಿದ್ದಾರೆ, ವರ್ಡ್ಸ್ಗಳನ್ನ ಯಾವ ರೀತಿ ಆಲ್ಫಾಬೆಟಿಕಲ್ ಆರ್ಡರ್ಲಿ ಬರೀ ಸ್ಪೇಸ್ ಕೊಟ್ಟಿದ್ದಾರೆ. ಆ ಸ್ಪೇಸ್ ಪ್ಲೇಸಲ್ಲಿ ಏನು ಮಾಡಬೇಕಾಗುತ್ತೆ? ನೀವು ಇದನ್ನು ಬರಿಬೇಕು. ಏನೇನು ನಾನು ಆನ್ಸರ್ ಅಂತ ಬರ್ತಿದ್ದೀನೋ ಅದನ್ನೆಲ್ಲ ಬರ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಇವತ್ತು ನಾವು ಗ್ರಾಮರಲ್ಲಿ, ಇಂಗ್ಲೀಷ್ ಗ್ರಾಮರಲ್ಲಿ ಫಸ್ಟ್ ಲೆಸನ್ ಯಾವುದು? ದ ಆಲ್ಫಾಬೆಟಿಕಲ್ ಆರ್ಡರ್ ಲೆಸನನ್ನು ಕಂಪ್ಲೀಟ್ ಆಗುತ್ತೆ. ಏನು ತಿಳ್ಕೊಂಡ್ರಿ? ಗ್ರಾಮರ್ ಫಸ್ಟ್ ಒನ್ನಲ್ಲಿ ಹೇಗೆ ನಾವು ಆಲ್ಫಾಬೆಟಿಕಲ್ ಆರ್ಡರ್ ಎ ಟು ಝೆಡ್ವರೆಗೂ ಲೆಟರ್ಸ್ ಇದೆಯಲ್ಲ ಇಂಗ್ಲೀಷ್ ಆಲ್ಫಾಬೆಟಲ್ಲಿ, ಅದನ್ನು ಆರ್ಡ್ರಲ್ಲಿ ಬರೆಯೋದು. ನೀವು ಡಿಕ್ಷನರೀಸ್ನ ನೋಡಿರ್ಬೋದು, ಇಲ್ಲ ರೆಫರೆನ್ಸ್ ಬುಕ್ಗಳನ್ನ ಅಬ್ಸರ್ವ್ ಮಾಡ್ಬೋದು. ಅದರಲ್ಲಿ ಯಾವ ರೀತಿ ಆಲ್ಫಾಬೆಟಿಕಲ್ ಆರ್ಡರ್ ಬರೀತಾರೆ, ಮತ್ತು ನಾವು ಯಾವ ರೀತಿ ವರ್ಡ್ಸ್ ಕೊಟ್ಟಿದ್ದಾಗ ಅದನ್ನು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಬರೆಯೋದು ಅಂತ ತಿಳ್ಕೊಂಡ್ವಿ ಅಲ್ವಾ? ಐ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಓಕೆ, ಥ್ಯಾಂಕ್ ಯು.